ಇದು ಒಂದ್ ಕಡೆ ಕಾವೇರಿ ನೀರಿಗಾಗಿ ನಮ್ಮ ರೈತರ ಹೋರಾಟ ಮುಂದುವರಿತಾ ಇದೆ. ಸರಿಯಾಗಿ ಮಳೆ ಆಗಿಬಿಟ್ಟಿದ್ರೆ ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇರ್ತಾ ಇರಲಿಲ್ಲ. ಈಗ ರಾಜ್ಯದಲ್ಲಿ ಬರಗಾಲ ಇರೋದ್ರಿಂದ ಸರಿಯಾಗಿ ಮಳೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಕೈಕೊಟ್ಟಿದೆ ಮುಂಗಾರು, ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಬಿಜೆಪಿ ನಿಯೋಗದಿಂದ ರಾಜ್ಯದ ಹಲವೆಡೆ ಬರ ಅಧ್ಯಯನ ಮಾಡೋದಕ್ಕೆ ನಿರ್ಧಾರ ಆಗಿದೆ. ಇವತ್ತು ದಾವಣಗೆರೆಗೆ ಬಿಜೆಪಿಯ ಬರ ಅಧ್ಯಯನ ತಂಡ ಭೇಟಿ ಕೊಡುತ್ತಂತೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ತಂಡದಿಂದ ಬರ ವೀಕ್ಷಣೆ ಆಗಲಿದೆ. ಅಶೋಕ್ಗೆ ಸಾಥ್ ನೀಡಲಿದ್ದಾರೆ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ. ಸಿಸಿ ಪಾಟೀಲ್, ಬೈರತಿ ಬಸವರಾಜ್ ಸೇರಿದಂತೆ ಹಲವು ಮುಖಂಡರು ಈ ಬರ ವೀಕ್ಷಣೆ ಅಧ್ಯಯನ ತಂಡದಲ್ಲಿ ಇರ್ತಾರೆ. ಮಧ್ಯಾಹ್ನ 12ವರೆಗೆ ದಾವಣಗೆರೆ ತಾಲೂಕು ಅನಗೋಡು ಗ್ರಾಮದ ಜಮೀನುಗಳಿಗೆ ಮೊದಲು ಭೇಟಿ ಕೊಡ್ತಾರೆ. ಬರ ವೀಕ್ಷಣೆ ಬಳಿಕ ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿಯನ್ನ ಬಿಜೆಪಿ ಮುಖಂಡರು ನಡೆಸಲಿದ್ದಾರೆ. ಸುದ್ದಿಗೋಷ್ಠಿ ಬಳಿಕ ಜಗಳೂರು ತಾಲೂಕಿಗೆ ಭೇಟಿ ನೀಡಲಿದೆ ತಂಡ. ಜಗಳೂರು ತಾಲೂಕಿನ ಬರಪೀಡಿತ ಪ್ರದೇಶಗಳ ವೀಕ್ಷಣೆ ಕೂಡ ಮಾಡಲಿದೆ ತಂಡ. ಬಳಿಕ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಬರ ವೀಕ್ಷಣೆ ಆಗಲಿದೆ ಅನ್ನೋದರ ಡೀಟೇಲ್ಸ್ ಅದೇ ಸಿಗ್ತಾ ಇದೆ. ಬಿಜೆಪಿ ನಿಯೋಗ ಬರ ಅಧ್ಯಯನ ಮಾಡೋದಕ್ಕೆ ಒಂದು ತಂಡ ರಚನೆ ಮಾಡಿಕೊಂಡಿದೆ. ಇವತ್ತು ಮೊದಲ ಹಂತ ಅನ್ನೋ ರೀತಿಯಲ್ಲಿ ದಾವಣಗೆರೆಗೆ ಮೊದಲು ಭೇಟಿ ಕೊಟ್ಟು ಅಲ್ಲಿನ ವಾಸ್ತವ ಪರಿಸ್ಥಿತಿಯ ಅವಲೋಕನ ಮಾಡಲಿದ್ದಾರೆ. ಲೆಫ್ಟ್ ಬ್ಯಾಂಕ್ ನೀರು ಬಡದಾಗ ಕಾಣಿಸ್ತದೆ ಪೂರ ಎಲ್ಲ ಒಣಗಿ ಸರ್ ಇರಿ ಸರ್ ಅಲ್ಲೇ ಇರಿ ಸರ್ ಅಷ್ಟೇ ಇದೆ.